जीवन्ति कवयस्तरणका इव स्वस्त्यस्तु सत्तां हरिः ओम्। राक्षसाधमते वाचा जानकी न विलोभ्यते काकस्य काकुस्वानेन ರಾಜಹಂಸೀವ ಮಾನಸಿ ಅಂತ ನಾವು ನಿನ್ನೆ ನೋಡಿದ್ವಿ. ಹೇ ದುಷ್ಟನಾದ ರಾಕ್ಷಸಾಧಮನಾದ ರಾವಣನೇ, ನೀನು ಯಾವುದೇ ತರದ ಪ್ರಲೋಭನೆಯ ಮಾತುಗಳ ಮೂಲಕ ನನ್ನನ್ನು ಒಲಿಸಿಕೊಳ್ತೇನೆ ಅಂತ ಯಾವತ್ತೂ ಭಾವಿಸಬೇಡ. ನಿನ್ನ ಕೆಟ್ಟದಾದ ಧ್ವನಿ ನನ್ನನ್ನು ಯಾವ ರೀತಿಯಿಂದಲೂ ಇಂಪ್ರೆಸ್ ಮಾಡಲ್ಲ. ಒಂದು ಕಾಗೆ ಹೆಣ್ಣು ರಾಜಹಂಸವನ್ನ ಮೆಚ್ಚಿಸಿ ಅದು ಯಾವತ್ತಾದ್ರೂ ಕೂಡ ವಿಜಾತೀಯವಾದ ಸಂಬಂಧವನ್ನು ಬೆಳೆಸಿ ಸಂತೋಷವಾಗಿರುವುದು ಅಂತ ಇದೆಯಾ? ಅದಕ್ಕೆ ಎರಡಕ್ಕೆ ಹೊಂದಾಣಿಕೆನೇ ಇಲ್ಲ ಅಂತ ಬೈತಾಳೆ. ಮತ್ತು ಬೈತಾಳೆ ಮುಂದಿನ ಶ್ಲೋಕದಲ್ಲಿ 21ನೇ ಶ್ಲೋಕ. ಭೂಷಣ್ ಅವರು ಹೇಳಿ. ಗ್ರಾಮ ಸಿಂಹಂ ಯಥಾ ಸಿಂಹೋ ಸ್ಕ್ರೀನ್ ಕಾಣುತ್ತೆ. ಗ್ರಾಮ ಸಿಂಹಂ ಯಥಾ ಸಿಂಹೋ ರಾಮಸಿಂಹಂ ಯಥಾ ಸಿಂಹೋ ಗ್ರಾಮಸಿಂಹಂ ಯಥಾ ಸಿಂಹೋ ಗರುಡಃ ಪನ್ನಗಂ ಯಥಾ ಗರುಡಃ ಪನ್ನಗಂ ಯಥಾ ಗರುಡಂ ಪನ್ನಗಂ ಯಥಾ ಗಜೋ ಯಥಾ ಜಂ ಹಂತಾ ತ್ವಾಂ ಗಜೋ ಯಥಾ ಜಂ ಹಂತಾ ತ್ವಾಂ ಗಜೋ ಯಥಾ ಜಂ ಹಂತಾ ತ್ವಾಂ ಅಪ್ರಯತ್ನೇನ ರಾಘವ ಅಪ್ರಯತ್ನೇನ ರಾಘವ. ಸಿಂಹ ಹೇಗೆ ಗ್ರಾಮ ಸಿಂಹ ಅಂದ್ರೆ ನಾಯಿ, ಸಿಂಹ ಅಂದ್ರೆ ಅದು ಬೇಟೆಯಾಡುವುದರಲ್ಲಿ ಅತ್ಯಂತ ನಿಪುಣ ಮತ್ತು ಬಲಿಷ್ಠ. ಅದರ ಕೈಗೆ ಸಿಕ್ಕಾಕೊಂಡ್ರೆ ಮತ್ತೆ ತಪ್ಪಿಸ್ಕೊಂಡು ಓಡಾಡ್ಲಿಕ್ಕೆ ಆಗಲ್ಲ. ಅಂತಹ ಸಿಂಹದ ಕೈಯಲ್ಲಿ ಗ್ರಾಮ ಸಿಂಹ ಸಿಕ್ಕಿ ಹಾಕಿಕೊಂಡ್ರೆ, ನಾಯಿ ಸಿಕ್ಕಿ ಹಾಕಿಕೊಂಡ್ರೆ ಹೇಗೆ ಅದಕ್ಕೆ ಅವಸ್ಥೆ ಅನ್ನೋದು ಮತ್ತೆ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಸ್ಥಿತಿ ಬರುತ್ತೋ, ಹಾಗೇನೆ ನಿನ್ನನ್ನು ಕೂಡ ರಾಮಚಂದ್ರ ಹೊಡೆದು ಉರುಳಿಸುವುದು ನಿಶ್ಚಯ ಅಂತ ಎಚ್ಚರಿಸ್ತಾಳೆ. ಅಷ್ಟೇ ಅಲ್ಲ, ಇನ್ನೊಂದು ಉದಾಹರಣೆ ಕೊಡ್ತಾಳೆ. ಗರುಡ ಪನ್ನಗಂ ಯಥಾ, ಗರುಡ ಹಾವನ್ನ ಹೇಗೆ ಸುಲಭದಲ್ಲಿ ಹಿಡಿದು ತನ್ನ ಆಹಾರವನ್ನಾಗಿ ಬಳಸಿಕೊಳ್ಳುತ್ತೋ, ಹಾಗೆ ನೀನು ಕೂಡ ರಾಮನಿಗೆ ಅತ್ಯಂತ ಸುಲಭವಾದ ತುತ್ತಾಗ್ಲಿಕ್ಕಿದ್ದಿ ಹೊರತು ನಿನ್ನ ತೋಳಿನ ಬಲದಿಂದ ರಾಮನನ್ನು ಎಂದೂ ಕೂಡ ಸದೆಬಡಿಯಲಾರೆ. ಇನ್ನೊಂದು ಉದಾಹರಣೆ ಕೊಡ್ತಾಳೆ. ಗಜೋ ಯಥಾಜಂ ಹಂತಾ ತ್ವಾಂ ಯಥಾ ಗಜ ಅಜಂ ತಥಾ ತ್ವಾಂ ರಾಮ ಅಪ್ರಯತ್ನೇನ ಹಂತ. ತುಂಬಾ ಕಷ್ಟಪಟ್ಟು ರಾಮ ನಿನ್ನನ್ನು ಕೊಲ್ಲಬೇಕಾದ ಪ್ರಸಂಗವೇ ಇಲ್ಲ. ಯಾಕಂದ್ರೆ ಅವಳು ಕಣ್ಣಾರೆ 14,000 ಜನ ರಾಕ್ಷಸರಲ್ಲಿ ಎಲ್ಲ ದೇವತೆಗಳಿಂದ ವರ ಪಡೆದು ಬಂದವರು, ಯಾರೋ ಸಾಮಾನ್ಯರಲ್ಲ ಅವರೆಲ್ಲ ಇದ್ದವರು. ನಮಗೆ ಬರೀ ಹೆಸರು 14,000 ಅಂದ್ರೆ ಎಲ್ಲ ಕಾಂಜಿ ಬಿಂಜಿಗಳು ಉಪಯೋಗಕ್ಕಿಲ್ಲದವರನ್ನೆಲ್ಲ ಅಲ್ಲಿ ಕರ್ಕೊಂಬಂದಿದ್ದ ಅಂತ ನಾವು ಅನ್ಕೋತೀವಿ. ಹಾಗಿಲ್ಲ. ರಾವಣ ಮದಮತ್ತರಾದ ಅತ್ಯಂತ ಬಲಿಷ್ಠರಾದ ರಕ್ಕಸರನ್ನೇ ಶೂರ್ಪನಖೆಗೆ ಸಹಾಯಕ್ಕಾಗಿ ಕಳುಹಿಸಿಕೊಟ್ಟಿದ್ದ. ಹಾಗಾಗಿ ಅಂತಹ ರಾಕ್ಷಸರನ್ನೆಲ್ಲರನ್ನು ಕೂಡ ಏಕಾಂಗಿಯಾಗಿ ಲಕ್ಷ್ಮಣನನ್ನು ಕೂಡ ದೂರದಲ್ಲಿರುವಂತ ಗುಹೆಯ ಬಳಿಗೆ ಕಳುಹಿಸಿ, ಇವಳನ್ನು ಕೂಡ ನೀನು ಹೊರಗೆ ಬರಬೇಡ ಅಂತ ದೂರಕ್ಕೆ ನಿಲ್ಲಿಸಿ ಮಾಡಿದಂತಹ ಯುದ್ಧದ ಮಹಾಕಾರ್ಯದಲ್ಲಿ ರಾಕ್ಷಸರೆಲ್ಲ ಪೂರ್ತಿ ನಷ್ಟವಾಗಿ ಹೋಗಿದ್ದಾರೆ. ಹಾಗಾಗಿ ನಿನ್ನನ್ನ ಕೊಲ್ಲುವುದಕ್ಕೆ ನಿನ್ನ ಸೇನೆ 14,000 ಜನರನ್ನೇ ಒಬ್ಬನೇ ಮುಗಿಸಿದ್ದಾನೆ. ನೀನ್ ಯಾವ ಲೆಕ್ಕ? ನಿನ್ನ ಯಾವ ತಾಕತ್ತು ಕೂಡ ರಾಮನನ್ನ ಸೋಲಿಸುವುದರಲ್ಲಿ ಶಕ್ತವಾದದ್ದಲ್ಲ ಅಂತ ಎಚ್ಚರಿಸ್ತಾಳೆ. ಯಥಾ ಗ್ರಾಮ ಸಿಂಹಂ ಸಿಂಹ ಪನ್ನಗಂ ಗರುಡ ಅಜಂ ಗಜ ಹಂತ ತಥಾ ಅಪ್ರಯತ್ನೇನ ರಾಘವೋಪಿ ತ್ವಾಂ ಹಂತ, ನಿನ್ನನ್ನು ಕೊಲ್ಲುವವನಿದ್ದಾನೆ ಅಂತ ಹೀಗೆ ಒಂದು ತೃಣವನ್ನು ಅಡ್ಡಕ್ಕಿರಿಸಿ, ಅವನಲ್ಲಿ ಯಾವುದೇ ತರದ ತನಗೆ ಮೋಹ ಬೆಳೆದಿಲ್ಲ, ಅವನಿಗೆ ಯಾವುದೇ ತರದ ಅಂದ್ರೆ ತಪ್ಪು ಭಾವನೆ ಹುಟ್ಟಿ
ನೀನೇನೋ ಮಾತಾಡಿದ್ದು ನೋಡಿ ನಾನು ಹಾಗೆ ಅನ್ಕೊಂಡೆ ಅಂತ ನಾಳೆ ಹೇಳಲಿಕ್ಕೆ ಅವಕಾಶ ಕೊಡದ ಹಾಗೆ, ಮುಖವೇ ನೋಡದೆ ಕಸವನ್ನೆನ್ನುವಂತೆ ನೂರಾರು ಕಾರಣಗಳಿವೆ. ಆ ತೃಣಮಂತರ ತಕೃತ್ವ ಅನ್ನೋದಕ್ಕೆ ತೊರವೆ ರಾಮಾಯಣ ಅಂದ್ರೆ ಏನು, ರಾಮಾಯಣ ರಸಕಾರಂಜಿ ಅಂತ ಒಂದು ಪುಸ್ತಕ ಇದೆ. ಹಂಡೆ ಯಾರು ಹರಿದಾಸರು ಸಂಗ್ರಹ ಮಾಡಿದ್ದು. ಎಲ್ಲ ರಾಮಾಯಣದಲ್ಲೂ ಬಂದ ಆ ತತ್ತತ್ ಪ್ರದೇಶದ ವರ್ಣನೆಯನ್ನೆಲ್ಲ ಅದರಲ್ಲಿ ಸಂಗ್ರಹ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಇಂಥದ್ದು ಬೇರೆ ಬೇರೆ ಉತ್ತರ ಏನಿತ್ತು ಅಂತ ತೃಣಮಂತರ ತಕೃತ್ವ ಅನ್ನೋದಕ್ಕೊಂದು 10-15 ಥರದ ಚಿಂತನೆಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡು ಸೀತೆ ರಾವಣನನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದಂತೆ ನಿರ್ಲಕ್ಷಿಸಿದ್ಲು ಅನ್ನುವ ವಿವರಣೆ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು. ಹಾಗೆ ಅವಳು ಬೈದ ರೀತಿಯೂ ಕೂಡ ಅದೇ ರೀತಿ ಇತ್ತು. ಗ್ರಾಮಸಿಂಹಂ, ಗ್ರಾಮದ ಸಿಂಹ ಯಾವುದು ಅಂದ್ರೆ ಶುನಕ, ನಾಯಿ. ದ್ವಿತೀಯ ವಿಭಕ್ತಿ ಏಕವಚನ. ಯಥಾ ಅವ್ಯಯ ಸಿಂಹ ಪುಲ್ಲಿಂಗ ಪ್ರಥಮ ಏಕ, ಗರುಡ ಪುಲ್ಲಿಂಗ ಪ್ರಥಮ ಏಕ, ಪನ್ನಗಂ ಪದಾಗಚ್ಚತಿ ಇತಿ ಪನ್ನಗಃ. ಅಥವಾ ಪನ್ನಗ ಅಂತ ಅಂದ್ರೆ ಪದ ನಗಚ್ಚತಿ ಇತಿ ಪನ್ನಗಃ, ಕಾಲಿಲ್ಲದೆ ಹೋಗುವಂಥದ್ದು ಹಾವು, ಅದರಿಂದಾಗಿ ಇದು ಪನ್ನಗಃ. ಪದ ನಗಚ್ಚತಿ. ಯಥಾ ಅವ್ಯಯ ಗಜಃ ಪುಲ್ಲಿಂಗ ಪ್ರಥಮ ಏಕ, ಯಥಾ ಅವ್ಯಯ ಅಜಂ ದ್ವಿತೀಯ ವಿಭಕ್ತಿ ಏಕವಚನ, ಹಂತ ಕೊಲ್ಲುವವನು, ಹಂತ ಹಂತಾರೋ ಹಂತಾರಹ ಅಂತ ಶಬ್ದ, ಹನಿಷ್ಯತಿ ಮುಂದೆ ಕೊಲ್ತಾನೆ ಅಂತ. ಇದು ಸ್ವಲ್ಪ ವಿಶಿಷ್ಟವಾದ ಲಕಾರ. ಲುಟ್ ಅಂತ ಇದು ಲಕಾರ. ಹಂತ ಅಂದ್ರೆ ಮುಂದೆ ಕೊಲ್ಲಲಿದ್ದಾನೆ. ಲಟ್, ಲಿಟ್, ಲುಟ್ ಅಂತ ಒಂದು ಲಕಾರ ಇದೆ. ಲುಟ್ ಲಕಾರದ ರೂಪ ಹಂತ. ಹಂತ ಹಂತಾರೋ ಹಂತಾರಹ, ಹಂತಾಸಿ ಹಂತಾಸ್ತಃ ಹಂತಾಸ್ಥ, ಹಂತಾಸ್ಮಿ ಹಂತಾಸ್ವ ಹಂತಾಸ್ಮಃ ಅಂತ ರೂಪ ಆಗುತ್ತೆ. ತ್ವಾಂ ದ್ವಿತೀಯ ವಿಭಕ್ತಿ ಏಕವಚನ, ಅಪ್ರಯತ್ನೇನ ತೃತೀಯ ವಿಭಕ್ತಿ ಏಕವಚನ, ರಾಘವಃ ಪುಲ್ಲಿಂಗ ಪ್ರಥಮ ಏಕ. ಚೈತನ್ಯ ಅವರು ಹೇಳಿ. ನನಾಶಯಾಮಿ ಶಕ್ತಾಪಿ, ನನಾಶಯಾಮಿ ಶಕ್ತಾಪಿ ತ್ವಾಂ ನೃಶಂಸಂ ದಶಾನನ, ವಿನಾ ರಾಮಾಜ್ಞಯಾ ಕಿಂತು, ತ್ವಾಂ ಹತ್ವಾ ಸಭಜೇದ್ಯಶಃ, ತ್ವಾಂ ಹೇ ದಶಾನನ, ಎಲೈ ರಾವಣನೇ, ನೃಶಂಸಂ ತ್ವಾಂ ಕ್ರೂರ ಕೆಲಸಗಳನ್ನು ಮಾಡುವುದರಲ್ಲಿ ನಿರ್ಲಜ್ಜೆಯಿಂದ ನಾಚಿಕೆ ಇಲ್ಲದೆ ಮಾಡುವ ನಿನ್ನನ್ನು, ಶಕ್ತಾಪಿ ನ ನಾಶಯಾಮಿ ನಾನೇ ಕೊಲ್ಲಿಕ್ಕೆ ಸಮರ್ಥಳು. ನಿನ್ನನ್ನೇನು ಕೊಲ್ಲುವುದು ದೊಡ್ಡ ವಿಷಯನ? ಯಾಕೆಂದ್ರೆ ಅವಳು ಧನುಸ್ಸನ್ನ ಎತ್ತುವ ಸಾಮರ್ಥ್ಯ ಇದ್ದವಳು ಅಂತ ಜನಕ. ಹಾಗೆ ಆ ಧನುಸ್ಸನ್ನು ಎತ್ತಬಲ್ಲವನೇ ಇವಳನ್ನು ವಿವಾಹ ಆಗಬೇಕು ಅಂತ ಅಂದುಕೊಂಡ ಅಂತ ಒಂದು ಐತಿಹ್ಯ. ಹಾಗಾಗಿ ನಾನೇ ಕೊಲ್ತೇನೆ ಈ ಮಾತು ಸುಮ್ಮನೆ ತಮಾಷೆಗಾದ್ರೂ ಆಡೋದು ಕಷ್ಟ ಇದೆ. ನಿಜವಾಗಿ ಅಂತಹ ಸಾಮರ್ಥ್ಯ ಇದ್ರೆ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಅವಳು ಹೇಳ್ತಾಳೆ, ಕ್ರೂರನಾದ ನಿನ್ನನ್ನು ಶಕ್ತಾಪಿ ನಾಶಯಾಮಿ, ನಾನು ಕೊಲ್ಲುವುದು ಏನು ದೊಡ್ಡ ಕೆಲಸ ಅಲ್ಲ, ನಿನ್ನನ್ನು ಕೊಲ್ಲಿಕ್ಕೆ ಏನು ಕಷ್ಟಪಡಬೇಕಾಗಿಲ್ಲ, ಆದ್ರೂ ನಾನು ಕೊಲ್ಲಲ್ಲ. ಯಾಕೆಂದ್ರೆ ರಾಮನಿಗೆ ಕೀರ್ತಿ ಬರಬೇಕು. ರಾಮನ ಆಜ್ಞೆ ಏನಾದ್ರೂ ಇದ್ದಿದ್ರೆ ನಾನು ಈಗಲೇ ನಿನ್ನನ್ನ ಕ್ಷಣ ಮಾತ್ರದಲ್ಲೇ ಮುಗಿಸ್ತಿದ್ದೆ. ವಿನಾ ರಾಮಾಜ್ಞೆಯ, ರಾಮನಂಥವನ ಕೈಯಲ್ಲಿ ನೀನು ಸತ್ತು ರಾಮನಿಗೆ ಕೀರ್ತಿ ಬರಬೇಕು. ರಾಮಾಜ್ಞೆಯ ವಿನಾ ನ ನಾಶಯಾಮಿ ಕಿಂತು, ಮತ್ತೇನು ಅಂತಂದ್ರೆ ತ್ವಾಂ ಹತ್ವಾ ಸಭಜೇದ್ಯುಷಃ, ಮತ್ತೆ ಯಾಕೆ ನಿನ್ನ ನಾನು ಕೊಲ್ತಾ ಇಲ್ಲ ಅಂದ್ರೆ ಕೊಲ್ಲಿಕ್ಕಾಗಲ್ಲ ಅಂತಲ್ಲ, ಶ್ರೀರಾಮಚಂದ್ರನೇ ನಿನ್ನನ್ನು ಕೊಲ್ಲಬೇಕು ಅಂತ ಅವತಾರ ಮಾಡಿದ್ದು. ದೇವತೆಗಳು ಕೇಳಿಕೊಂಡು ವರ ಪಡೆದದ್ದು ರಾಮನಿಂದ ಸಾಯ್ಬೇಕು ಅಂತ. ಹಾಗಾಗಿ ರಾಮ ಮಾನವನಾಗಿ ಹುಟ್ಟಿ ಬಂದು ನಿನ್ನನ್ನ ಕೊಲ್ಲುವ ಒಂದು ಪೂರ್ವ ಸಿದ್ಧತೆ ಎಲ್ಲ ಆಗಿ ಹೋಗಿದೆ. ಆದ್ರಿಂದಾಗಿ ಅವನ ಯಶಸ್ಸನ್ನ ಕಸಿಯುವಷ್ಟು ಕೆಟ್ಟ ಯೋಚನೆಯನ್ನು ನಾನು ಮಾಡಲ್ಲ. ಅವನ ಆಜ್ಞೆ ಇದ್ದಾಗ
ಬೇಕಾದಷ್ಟು ಸಂಹಾರದ ಕಾರ್ಯಗಳನ್ನು ಮಾಡಿದ್ದಾಳೆ, ಮಾಡಿಲ್ಲ ಅಂತಿಲ್ಲ. ಬೇರೆ ಸ್ತ್ರೀ ರೂಪದಿಂದ, ಅಂದ್ರೆ ಬೇರೆ ಅವತಾರ ರೂಪದಿಂದ ಅನೇಕ ಸಂಹಾರದ ಶಕ್ತಿಯನ್ನ ನಮಗೆ ದೇವಿ ಮಹಾತ್ಮ್ಯಾದಿ ಕೃತಿಗಳಲ್ಲಿ ಅವಳು ಮಾಡಿದ್ದನ್ನು ನಮಗೆ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಅದು ರಾಮನದ್ದೇ ಪಾಲು ಆದ್ರಿಂದಾಗಿ ಅವನಿಗೆ ಯಶಸ್ಸು ಸಿಗಬೇಕಾದದ್ದು ಇಲ್ಲಿ ನ್ಯಾಯವಾದ್ರಿಂದಾಗಿ ನಾನು ಕೊಲ್ತಿಲ್ಲ ಅಂತ. ಏನ್ರಿ, ಅವರ ಮನೆಯಲ್ಲೇ ಅವರ ಸೆರೆಯಲ್ಲೇ ಇರುವಾಗ ಹೇಳಬೇಕು ಅಂದ್ರೆ ಏನು ಒಳಗಿನಿಂದ ಅಂತಃಶಕ್ತಿ ಇರಬೇಕು ಅಂತ ಯೋಚನೆ ಮಾಡಿ. ಸೀತೆಯನ್ನು ಚಿತ್ರಿಸುವಾಗ ಬರೀ ಪಾಪದವಳು, ಸಪ್ಪೆಯವಳು, ರಕ್ತ ಬಿಸಿ ಇಲ್ಲದವಳು, ಕಾಡಿಸಿಕೊಂಡವಳು, ತುಂಬಾ ನೋವಿಗೊಳಗಾದವಳು ಅನ್ನುವ ರೀತಿಯಲ್ಲಿಯೇ ನಾವು ಸಾಮಾನ್ಯ ಯೋಚನೆ ಮಾಡುತ್ತೇವೆ. ಆದರೆ ರಾವಣ ಮುಂಭಾಗದಲ್ಲೇ ಅವನಲ್ಲಿ ಮುಖ ನೋಡಿ ಮಾತಾಡ್ತಾ ಇಲ್ಲ ಅನ್ನೋದು ಒಂದು ತಿರಸ್ಕಾರ. ಆ ತಿರಸ್ಕಾರದ ಜೊತೆಗೆ ಮತ್ತೆ ಹೂಡಿದ ಮಾತುಗಳು ಯಾವುದು ಕೂಡ ಅವನ, ಈಗ ನಿಜವಾಗಿಯೂ ರಾವಣ ಅಂತ ಗಟ್ಟಿಗನಾಗಿದ್ದಿದ್ರೆ ಈ ಮಾತಾಡಿದ ತಕ್ಷಣ ಅವಳನ್ನ ನಾಶ ಮಾಡಬೇಕಿತ್ತು. ಇಂಥ ಮಾತಾಡುವ ನಿನ್ನನ್ನು ನಾನು ಉಳಿಸಲ್ಲ ಅಂತ ಒಂದೇ ಒಂದು ತುಟಿ ಪಿಟಿಕ್ ಅನ್ನಲ್ಲ ಅವನು. ಗೊತ್ತವನಿಗೆ ಇವಳಲ್ಲಿ ಅಸಾಧಾರಣವಾದ ಶಕ್ತಿ ಇದೆ ಅಂತ. ವಿನಾ ರಾಮಾಜ್ಞೆಯಾಕಿಂತು ತ್ವಾಂ ಹಂತ ಸಭಜೇದ್ಯಶಃ ಅಂತ ಇಷ್ಟು ಅವನಿಗೆ ಯಶಸ್ಸು ಬರಬೇಕು ಅನ್ನುವ ಕಾರಣಕ್ಕೋಸ್ಕರ ನಾನು ಸುಮ್ಮನಿದ್ದೇನೆ. ಅವನ ಆಜ್ಞೆ ಇಲ್ಲದೆ ನಾನು ಮಾಡಲಾರೆ ಅನ್ನುವ ಕಾರಣಕ್ಕೆ ಸುಮ್ಮನಿದ್ದೇನೆ ಹೊರತು ನಿನ್ನನ್ನು ಕೊಲ್ಲಿಕ್ಕಾಗುದಿಲ್ಲ ಅನ್ನೋದಲ್ಲ. ನೃಶಂಸ ಅಂತ ಬೈತಾಳೆ. ನೃಶಂಸ ಅನ್ನೋದು ಅತ್ಯಂತ ಕ್ರೂರಿ ಅಂತ ಅರ್ಥದಲ್ಲಿ ಹೇಳುವ ಶಬ್ದ. ನ ಅವ್ಯಯ, ನಾಶಯಾಮಿ, ಲಟ್ ಉತ್ತಮ ಏಕ, ಶಕ್ತಾ ಸ್ತ್ರೀಲಿಂಗ ಪ್ರಥಮ ಏಕ, ಅಪಿ ಅವ್ಯಯ, ತ್ವಾಂ ದ್ವಿತೀಯ ವಿಭಕ್ತಿ ಏಕವಚನ, ತ್ವಂ ಯುವಾಂ ಯೂಯಂ, ತ್ವಾಂ ತ್ವಾ ಯುವಾಂ ವಾಯುಷ್ಮಾನ್ ವಹ. ನಾವು ಭಾಷೆಯನ್ನ ಕಲಿಯುವಾಗ ಬಹಳ ಹೆಚ್ಚು ಬಳಸುವಂತಹದ್ದು ತ್ವಂ ಮತ್ತೆ ಅಹಂ ಅನ್ನುವ ಶಬ್ದದ ರೂಪಗಳು. ಅದನ್ನೊಂದು ಸರ್ತಿ ನಾವು ಚೆನ್ನಾಗಿ ಮನದಟ್ಟು ಮಾಡಿಕೊಂಡ್ರೆ, ಅಭ್ಯಾಸ ಮಾಡಿ ಬಾಯ್ಪಾಠ ಮಾಡಿಕೊಂಡ್ರೆ, ಆವಾಗ ಎಲ್ಲಿಯೇ ಬಳಸುವಾಗಲೂ ಕಾನ್ವರ್ಸೇಷನ್ ಅಲ್ಲಿ ನಮಗೆ ಬಹಳ ಉಪಯೋಗ ಆಗುತ್ತೆ. ಹಾಗಾಗಿ ತ್ವಂ ಶಬ್ದದ ಅನೇಕ ರೂಪಗಳನ್ನು ನಾವು ಹಿಂದಿನ ಸರ್ತಿಯು ಹಿಂದಿನ ಅನೇಕ ಪದ್ಯಗಳಲ್ಲೂ ಗಮನಿಸಿದ್ದೇವೆ. ಅದಕ್ಕೆ ತ್ವಾಂ ಶಬ್ದ ಅದು ನಮಗೆ ಉಪಯೋಗಕ್ಕೆ ಬಹಳ ಬಾರಿ ಬರುವಂಥದ್ದು. ನೃಶಂಸಂ ದ್ವಿತೀಯ ಭಕ್ತಿ ಏಕವಚನ, ನೃಶಂಸಃ ನೃಶಂಸಂ ದ್ವಿತೀಯ, ದಶಾನನ ಸಂಬೋಧನಾ ಪ್ರಥಮ, ದಶ ಆನನಾನಿ ಯಸ್ಯ ಸಹ ಅದರ ಸಂಬೋಧನೆ ದಶಾನನ. ವಿನಾ ಅವ್ಯಯ, ವಿನಾ ಅಂದ್ರೆ ಇಲ್ಲದೆ ಅಂತ. ಹಿಂದಿಯಲ್ಲಿ ಬಿನಾ ಅಂತೀವಲ್ಲ, ಅದೇ ಸಂಸ್ಕೃತದ ವಿನಾ ಶಬ್ದ. ತೆರೆ ಬಿನಾ, ತುಂಬಿನ್ ಅನ್ನುವ ಶಬ್ದಗಳೆಲ್ಲ ಇದೇ ಶಬ್ದದ ರೂಪಗಳು. ಅದು ಅವ್ಯಯ. ಅದು ರಾಮಾಜ್ಞೆಯ ತೃತೀಯ ವಿಭಕ್ತಿ ಏಕವಚನ, ಕಿಂತು ಅವ್ಯಯ, ತ್ವಾಂ ಮತ್ತೆ ಹಿಂದಿನಂತೆ ದ್ವಿತೀಯ ವಿಭಕ್ತಿ ಏಕವಚನ, ಹತ್ವಾ ತ್ವಾ ಪ್ರತ್ಯಯಂತಂ ಅವ್ಯಯಂ, ಸಹ ಪುಲ್ಲಿಂಗ ಪ್ರಥಮ ಏಕ, ಭಜೇತ್ ಭಜೇತ್ ಭಜೇತಾಂ ಭಜೇಯುಹು ಭಜೇಹೆ ಭಜೇತಂ ಭಜೇತ, ಇದು ವಿಧಿಲಿಂಗ ಲಕಾರ. ಭಜೇಯಂ ಭಜೇವ ಭಜೇಮ. ಭಜೇತ್ ಅಂದ್ರೆ ಹೊಂದಲಿ, ಅಂದ್ರೆ ಶ್ರೀರಾಮಚಂದ್ರ ಯಶಸ್ಸನ್ನು ಹೊಂದಲಿ. ಯಶಃ ನಪುಂಸಕಲಿಂಗ ದ್ವಿತೀಯ ಏಕವಚನ, ಯಶಃ ಯಶಸಿ ಯಶಾಂಸಿ ಅಂತ ರೂಪ. ಅದು ಗುರುರಾಜ. ಇಮಾಂ ಚ ವಾಚಮತ್ಯುಷ್ಣಾಂ इमां च वाचमत्युष्णाम् इमां च वाचमत्युष्णाम् ಅಶ್ರುಧಾರಾಂಚ ಸಂತತಾಂ अश्रुधारां च सन्तताम् ವಿಸೃಜ್ಯ ಸಾ ಸರೋಜಾಕ್ಷಿ विसृज्य सा सरोजाक्षी ಪರಿರೇಭೆ ಪತಿಂ ಹೃದಾ. परिरेभे पतिं हृदा ಈ ಬಿಸಿ ತಟ್ಟುವ ಅತ್ಯುಷ್ಣಾಂ, ಹೃದಯಕ್ಕೆ ಬೆಂಕಿ ಹಾಕುವ ರೀತಿಯ ವಾಚಂ ಮಾತನ್ನು, ಅದು ಎರಡೂ ಕಡೆಗೆ ಅನ್ವಯ. ಅತ್ಯುಷ್ಣಾಂ ವಾಚಂ, ಅತ್ಯುಷ್ಣಾಂ ಅಶ್ರುಧಾರಾಂ, ಕಣ್ಣಲ್ಲಿ ನೀರು ನಿರಂತರ ಹರಿತಾ ಇದೆ. ಸಂತತಾಂ, ಸತತವಾಗಿ ಬಿಸಿಯಾದ ಕಣ್ಣೀರನ್ನು ಸುರಿಸುತ್ತಾ, ಬಿಸಿಯಾದ ಮಾತುಗಳನ್ನು ವಿಸೃಜ್ಯ ಆಡುತ್ತಾ, ಸಾ ಸರೋಜಾಕ್ಷಿ, ಆ ಚೆಲುದಾವರೆಯ ಕಂಗಳವಳ ಮನಸ್ಸಿನಲ್ಲಿ ರಾಮನನ್ನು ನೆನಪಿಸಿಕೊಂಡು, ಹೃದಾ ಪರಿರೇಭೆ, ಮನಃಪೂರ್ವಕವಾಗಿ
ರಾಮನನ್ನ ಮನಸ್ಸಿನಲ್ಲಿ ಆಲಿಂಗಿಸಿಕೊಂಡಳು, ನೆನಪಿಸಿಕೊಂಡಳು ಅಂತ ಅರ್ಥ. ಸ್ಮರಣದಿಂದಲೇನೆ ಎಲ್ಲ ದುಃಖ ನಾಶವನ್ನ ಮಾಡುವ ರಾಮಚಂದ್ರನ ನೆನಪು ಅವಳಿಗೆ ಆಸರಿಯಾಗಿ ಗಟ್ಟಿಯಾಗಿ ಉಳಿಯಿತು. ಇಮಾಂ ವಾಚಂ ಸಂತತಾಂ ಅತ್ಯುಷ್ಣಾಂ ಅಶ್ರುಧಾರಾಂ ವಿಸೃಜ್ಯ, ಅದು ಚ ಅನ್ನೋದು ವಾಚಂ ಅಶ್ರುಧಾರಾಂಚ ವಿಸೃಜ್ಯ ಸಾ ಸರೋಜಾಕ್ಷಿ ಪತಿಂ ಹೃದ ಅಂದ್ರೆ ಮನಃಪೂರ್ವಕವಾಗಿ ಪತಿಂ ಪರಿರೇಭೆ ಆಲಿಂಗಿಸಿಕೊಂಡಳು ಅಂದ್ರೆ ಮನಸ್ಸಿನಲ್ಲಿ ಅವನನ್ನ ನೆನೆದಳು ಅಂತ ಅರ್ಥ. ಇಮಾಂ ದ್ವಿತೀಯ ವಿಭಕ್ತಿ ಏಕವಚನ. ಇಯಂ ಇಮೇ ಇಮಾಹ, ಇಮಾಂ ಇಮೇ ಇಮಾಹ, ಅದು ಇದಂ ಶಬ್ದದ ಸ್ತ್ರೀಲಿಂಗದ ದ್ವಿತೀಯ ಭಕ್ತಿ ಏಕವಚನ. ವಾಚಂ ವಾಕ್ ವಾಚೌ ವಾಚಃ ವಾಚಂ, ಅದು ಕೂಡ ದ್ವಿತೀಯ ಭಕ್ತಿ ಸ್ತ್ರೀಲಿಂಗನೇ, ವಾಕ್ ಶಬ್ದ. ಅತ್ಯುಷ್ಣಾಂ ಸ್ತ್ರೀಲಿಂಗ ದ್ವಿತೀಯ ಏಕ. ಅಶ್ರುಧಾರಾಂ ಅಶ್ರೂಣಾಂ ಧಾರಾ ಅಶ್ರುಧಾರಾ ದ್ವಿತೀಯ ಭಕ್ತಿ ಏಕವಚನ. ಚ ಅವ್ಯಯ ಸಂತತಾಂ, ಅದು ಕೂಡ ದ್ವಿತೀಯ ಭಕ್ತಿ ಏಕವಚನ. ವಿಸೃಜ್ಯ ಲ್ಯಪ್ರತ್ಯಯಂತಮ ಅವ್ಯಯಂ ಸಾ ದ್ವಿತೀಯ ಪ್ರಥಮ ವಿಭಕ್ತಿ ಏಕವಚನ. ಸರೋಜಾಕ್ಷಿ ಸರೋಜವತ್ ಅಕ್ಷಿಣಿ ಯಸ್ಯಾಹ ಸಾ ಸರೋಜಾಕ್ಷಿ. ಪರಿರೇಭೆ ರೇಭೃ ಶಬ್ದೆ ಅಂತ ಧಾತು, ಲಿಟ್ ಪ್ರಥಮ ಏಕ. ಪತಿಂ ದ್ವಿತೀಯ ಭಕ್ತಿ ಏಕವಚನ. ಪತಿ ಪತಿ ಪತಯಃ ಪತಿಂ. ಹೃತ್ ಅನ್ನೋದು ಶಬ್ದ, ಅದರ ತೃತೀಯ ವಿಭಕ್ತಿ ಹೃತ್ ಹೃದೌ ಹೃದಃ ಹೃದಂ ಹೃದೌ ಹೃದಃ ಹೃದಾ ಹೃದ್ಭ್ಯಾಂ ಹೃದ್ಭಿಃ ಅಂತ ಶಬ್ದ. ಮುಂದೆ 24ನೇ ಶ್ಲೋಕ. ಸುಪ್ರಿಯ ಅವರು ಹೇಳಿ. ಇತ್ಯುಕ್ತಃ ಕೋಪವಾನ್ ಕ್ರೂರಃ इत्युक्त कोपवान् क्रूरः इत्युक्त कोपवान् क्रूरः ಕ್ರೂರಮಾಚಷ್ಟ ರಾಕ್ಷಸಃ क्रूरमाचष्ट राक्षसः क्रूरमाचष्ट राक्षसः ಏವಂ ಚೇತ್ ಪ್ರಾತರಾಶಂ ತ್ವಾಂ एवं चेत प्रातराश्वां त्वा एवं चेत प्रातराश्वां त्वां ಕುರ್ಯಾಂ ಸೂದಜನೈರಿತಿ. कूर्यां सूदजनैरिति कूर्यां सूदजनैरिति. ಕೋಪ ಬಂತು, ಅವಳು ನೀನು ನನಗೆ ಲೆಕ್ಕಕ್ಕೆ ಇಲ್ಲ, ನಾನೇ ಬಿಟ್ಟಿದ್ದೇನೆ ಬದುಕು ಅಂತ ಅನ್ನೋ ಥರ ಅವಳು ಮಾತಾಡಿದ್ದು ನೋಡಿ ಕೆಂಡಾಮಂಡಲ ಆಗ್ಬಿಟ್ಟಿದ್ದಾನೆ. ಆದರೆ ಆಗ್ಲೇ ಏನೋ ಕೈ ಎತ್ತಿ ಢಮ್ ಅಂತ ಬಾರಿಸುದೋ ಏನೋ ಒಂದು ಮಾಡ್ಬೇಕಿತ್ತಲ್ಲ, ಸಿಟ್ಟು ಏನು ಮಾಡಲಿಲ್ಲ. ಕೋಪವಾನ್ ಕ್ರೂರಃ, ಕೋಪವಾನ್ ಇತ್ಯುಕ್ತಃ ಹೀಗೆ ಹೇಳಲ್ಪಟ್ಟಾಗ, ಸೀತೆಯಿಂದ ಹೀಗೆ ಮಾತಿನಿಂದ ಬಡಿಯಲ್ಪಟ್ಟಾಗ ಕೋಪ ಬಂತು. ಕೋಪವಾನ್ ಕ್ರೂರಃ, ಕ್ರೂರ ಯೋಚನೆ ಮಾಡುವವನು. ಕ್ರೂರಂ ಆಚಷ್ಟ, ರಾಕ್ಷಸನಾದ ರಾವಣ ಕ್ರೂರವಾಗಿಯೇ ಮಾತನಾಡಿದ. ಏವಂ ಚೇತ್, ಹಾಗಿದ್ರೆ ನೀನಾಗಿ ನನಗೆ ಒಲಿಯುವುದಿಲ್ಲ ಅನ್ನುವುದು ಸಿದ್ಧವಾದ ಮೇಲೆ, ಸೂದಜನೈಹಿ ಅಹಂ ತ್ವಾಂ ಪ್ರಾತರಾಶಂ ಕುರ್ಯಾಂ, ಅಡಿಗೆ ಅವರಿಗೆ ಹೇಳಿ ನಿನ್ನನ್ನು ಬೆಳಗಿನ ತಿಂಡಿಗಾಗಿ ಬಳಸಿಕೊಳ್ತೇನೆ ಅಂತ. ಏನು ಕೋಪದ ಕೆಲಸ ನಡೀಲಿಲ್ಲ. ಅಂದ್ರೆ ಮತ್ತೆ 2 ಮಾಸಗಳಾದ ನಂತರ, ರಾಮಾಯಣದಲ್ಲಿ ಅದರ ಉಲ್ಲೇಖ, ದ್ವಾಭ್ಯಾಂ ಊರ್ಧ್ವಂತು ಮಾಸಾಭ್ಯಾಂ ಭ್ರಾತರಂ ಮಾನವಿಚ್ಛತೀಂ ಮಮತ್ವಾಂ ಪ್ರಾತರಾಶಾರ್ಥೆ ಸೂದಚ್ಛೇತ್ ಸಂತಿ ಖಂಡಶಃ ಸೂದಾಹ ಛೇತ್ಸ್ಯಂತಿ. ಅಡಿಗೆಯವರು ನಿನ್ನನ್ನು ಕತ್ತರಿಸಿ ನನ್ನ ಬೆಳಗಿನ ತಿಂಡಿಗೆ ಸರಿಯಾಗಿ ಅಣಿ ಮಾಡಿ ಇಟ್ಟಿರ್ತಾರೆ. 2 ತಿಂಗಳೊಳಗಾಗಿ ನಿನ್ನ ಅಭಿಪ್ರಾಯವನ್ನು ಸರಿಯಾಗಿ ತಿಳಿಸು. ನನ್ನನ್ನು ಇಚ್ಛಿಸುವುದಿಲ್ಲ ಅಂತಾದ್ರೆ ನನ್ನ ಆಹಾರವಾಗುವುದಕ್ಕೆ ಯೋಗ್ಯಳು ನೀನು ಅಂತ ಹೀಗೆ ತನ್ನ ಕ್ರೂರವಾದ ಮಾತಿನಿಂದ ಆಕೆಯನ್ನು ಬೆದರಿಸುವ ತಂತ್ರದ ಮುಂದುವರಿಕೆ ಹಾಗೆ ನಡೆಯುತ್ತೆ. ಇತಿ ಉಕ್ತಃ ಇತ್ಯುಕ್ತಃ ಎಣ್ ಸಂಧಿ. ಉಕ್ತಃ ಪುಲ್ಲಿಂಗ ಪ್ರಥಮ ಏಕ. ಕೋಪವಾನ್ ಕೋಪವುಳ್ಳವನು ಪ್ರಥಮ ವಿಭಕ್ತಿ ಏಕವಚನ ಪುಲ್ಲಿಂಗ. ಕ್ರೂರಃ ಪುಲ್ಲಿಂಗ ಪ್ರಥಮ ಏಕ. ಕೋಪಃ ಅಸ್ಯ ಅಸ್ತೀತಿ
ಕೋಪವಾನ್. ಕ್ರೂರಂ ದ್ವಿತೀಯಾಭಕ್ತಿ ಏಕವಚನ. ಆಚಷ್ಟ ಚಕ್ಷಿಂಗ್ ವ್ಯಕ್ತಾಯಾಂ ವಾಚಿ ಲಟ್ ಪ್ರಥಮ ಏಕ. ಅದು ಲಂಗ್ ಪ್ರಥಮ ಏಕ. ರಾಕ್ಷಸಃ ಪುಲ್ಲಿಂಗ ಪ್ರಥಮ ಏಕ. ಏವಂ ಅವ್ಯಯ. ಚೇತ್ ಅವ್ಯಯ. ಪ್ರಾತರಾಶಂ ಪ್ರಾತರಾಶಃ ಪ್ರಾತರಾಶಂ ಬೆಳಗಿನ ತಿಂಡಿಗಾಗಿ. ಬೆಳಗಿನ ತಿಂಡಿಗೆ ಬ್ರೇಕ್ಫಾಸ್ಟಿಗೆ ಹೆಸರು ಪ್ರಾತರಾಶ ಅಂತ. ತ್ವಾಂ ದ್ವಿತೀಯಾಭಕ್ತಿ ಏಕವಚನ. ಕುರಿಯಾಂ ಕುರ್ಯಾತ್ ಕುರ್ಯಾತಾಂ ಕುರ್ಯುಹು. ಕುರ್ಯಾಹ ಕುರ್ಯಾತಂ ಕುರ್ಯಾತ ಕುರ್ಯಾಂ ಅದು ವಿಧಿಲಿಂಗ್ ಉತ್ತಮ ಏಕ. ಸೂದಜನೈಃ ತೃತೀಯಾಭಕ್ತಿ ಬಹುವಚನ. ಸೂದಜನಃ ಇತಿ ಅವ್ಯಯ. ಇಷ್ಟು ಇವತ್ತಿನ ಈ ಚಿಂತನೆಯನ್ನ ನಾವು ಮುಗಿಸೋಣ. ನಾಳೆ ಮತ್ತೆ ಮುಂದಿನ ಶ್ಲೋಕದ ಅನುಸಂಧಾನ ಮಾಡೋಣ. ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಿತಮಸ್ತು. ನಮಸ್ತೆ.